ಅಮ್ಮ, ಏನಣ್ಣ? ಈ ಮನೇಲಿ ಯಾರು ಇಲ್ವಾ? ಈ ಮನೇಲಿದ್ದವರು ಮನೆ ಮಾರಿ ಹೊರಟೋದ್ರು. ಸದ್ಯಕ್ಕೆ ಬೇರೆ ಯಾರೋ ಕೊಂಡ್ಕೊಂಡಿದ್ದಾರೆ. ಅವ್ರೆಲ್ಲಿದ್ದಾರೆ? ಅವ್ರ ಮಗ ಸೆಂಟ್ ಜಾನ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನಿಲ್ಲಿ ವಾಚ್ಮನ್ ಕೆಲಸ ಮಾಡ್ತಿದ್ದೀನಿ. ವಾಚ್ ಮ್ಯಾನ್ ಅಲ್ಲ, ವಾಚ್ ವುಮೆನ್. ಓಕೆ, ನೈಸ್ ಮೀಟಿಂಗ್ ಯು. ಸ್ಕ್ಯಾನ್ ರಿಪೋರ್ಟ್ಸ್ ನಾನು ನೋಡಬೇಕು. ಸರಿ ಡಾಕ್ಟರ್. ಹಾಗೆ ವೇಟ್ ಚೆಕ್ ಮಾಡಿ. ಓಕೆ ಡಾಕ್ಟರ್. ಹಲೋ, ನಿಮ್ಮ ನೋಡೋದಕ್ಕೆ ಧರ್ಮ ಅನ್ನೋರು ಒಬ್ರು ಬಂದಿದ್ದಾರೆ. ವಿಷಯ ಏನು ಅಂತ ಕೇಳಿದ್ರೆ ಪರ್ಸನಲ್ ಅಂತ ಹೇಳ್ತಾ ಇದ್ದಾರೆ. ಬರ್ತೀನಿ. ಓಕೆ ಡಾಕ್ಟರ್. ಏನ್ ಹೇಳ್ತಾ ಇದ್ದಾರೆ? ಬರ್ತಾರೆ. ರಿಸೆಪ್ಷನಿಸ್ಟ್. ಏನ್ರಿ ಇದು ಹಾಸ್ಪಿಟಲ್, ಗಲಾಟೆ ಮಾಡಬೇಡಿ. ಫ್ಯಾನ್ ಹಾಕಿ. ಕರೆಂಟ್ ಇಲ್ಲ ಸರ್. ಹಾ, ಕರೆಂಟ್ ಇಲ್ಲ. ಹಂಗಂದ್ರೆ ಬಲ್ಬ್ ಏನ್ ಬ್ಯಾಟ್ರಿಯಲ್ಲಿ ಓಡ್ತಾ ಇದೀಯಾ? ಏನಂದ್ರಿ? ವಾಚ್. ಚಿತ್ರ ಇಲ್ಲ ಡಾಕ್ಟರ್, ಬಂದಾಗಿಂದ ಬೇಡ್ದಿರೋ ಪ್ರಶ್ನೆ ಕೇಳಿ ಕೇಳಿ ತಲೆ ತಿಂತಾ ಇದ್ದಾರೆ. ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ಬೇಕು ಅನ್ಸತ್ತೆ. ನಿಮ್ಮ ರಿಲೇಟಿವ್ ಡಾಕ್ಟರ್? ಹೀಸ್ ಮೈ ಕ್ಲಾಸ್ಮೇಟ್, ಡಾಕ್ಟರ್ ಧರ್ಮದೋರೆ. ಯೋ, ಟೈಮ್ ಆಯ್ತು, ಯಾವಾಗಯ್ಯ ಬಿಡ್ತಾರೆ? ನನ್ನ ಕೇಳ್ತಿದ್ಯಾ? ನನ್ನ ಕೇಳ್ತಾ ಇದೀನಯ್ಯ. ಓ, ನಿನ್ನ ಕೇಳ್ತಿದ್ಯಾ? ಯಾರ್ ಹೆತ್ ಮಗನೋ ಇವ್ರ ಹತ್ರ ಬಂದ್ ಸಿಗಾಕೊಂಡಿದ್ದಾನೆ. ಇರೋ ಹಿಂದೆ ನೋಡ್ಕೊಂಡು ತೆಗಿಯೋ ಗಾಡಿನ. ಅಯ್ಯಯ್ಯೋ, ನಾನೇನ್ ಮಾಡ್ಲಿ? ಹಾಸ್ಪಿಟ್ಲಿಗೆ ಸೇರ್ಸಕ್ ಬಂದವನ್ನ ಅವ್ರನ್ನೇ ಹಾಸ್ಪಿಟ್ಲಿಗೆ ಸೇರ್ಸ್ಬಿಟ್ಟಲ್ಲ. ಆಯಿಲ್ ಚೇಂಜ್ ಮಾಡ್ಬೇಕು ಅಂದ್ಬಿಟ್ಟು ಇವ್ರದ್ದು ಆಯ್ಸೆ ಚೇಂಜ್ ಮಾಡ್ಬಿಟ್ಟಲ್ಲ. ಎತ್ತಿ ಬನ್ನಿ ಒಳಗೆ. ಬಾರೋ. ಏಯ್ ಶುಭಾ, ಯಾಕೋ ಹೀಗಾಗ್ಬಿಟ್ಟಿದ್ಯಾ? ಹಾಡ್ ಹಗಲಲ್ಲಿ ರಿಸೆಪ್ಷನ್ ಅಲ್ಲಿ, ಅದು ನೀನ್ ಡಾಕ್ಟರ್. ನಾನು ಅನ್ಕೊಂಡೇ ಇರ್ಲಿಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಮದ್ವೆ ಆದಾಗಿಂದ ಯಾರ ಜೊತೆಲೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ನಾನು ಯಾರ ಹತ್ರ ಹೋಗಿ ಏನಂತ ಕೇಳಿ? ಏನೋ ನಿಂದು ಹೊಸ ಅಭ್ಯಾಸ, ಇಷ್ಟ ಅಸಹ್ಯವಾಗಿ. ನನ್ನ ಮ್ಯಾರೇಜ್ ಇನ್ವಿಟೇಷನ್ ಕಳ್ಸಿದ್ದೆ, ಅದ್ ನನಗೆ ವಾಪಸ್ ಬಂತು. ಯಾಕೋ ಹಿಂಗಾಗ್ಬಿಟ್ಟೆ? ಶುಭಾ, ಸಾರ್ ಎಲ್ಲಿದ್ದಾರೆ? ಬ್ಯಾಂಗ್ಳೂರಲ್ಲಿದ್ದಾರೆ. 1 ತಿಂಗಳಿಗೆ 2 ಸಾರಿ ಬರ್ತಾರೆ. ಅವರು ಡಾಕ್ಟ್ರೆ. ಅಲ್ಲ, ನನ್ನಿಂದ ನಿನಗೆ ತೊಂದರೆ ಆಗ್ಬಾರ್ದಲ್ವಾ? ಅದೇ ಕೇಳ್ದೆ. ಅಮ್ಮ ಎಲ್ಲಿ? ಮನೇಲಿ ಕಾಣ್ತಾ ಇಲ್ಲ. ಎಲ್ಲ ವಿಷಯ ಹೇಳಕ್ಕೆ ನೀವೇನು ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ? ಓ, ಧರ್ಮ ತಗೋ. ಯಾಕೆ ನೀನ್ ಒಂಥರ ಇದೆಯಾ? ಪ್ರಾಕ್ಟೀಸ್ ಮಾಡ್ತಿದ್ಯಾ ಇಲ್ವಾ? ಮದ್ವೆ ಆಯ್ತಾ ನಿಂದು? ನಿನ್ ವೈಫ್ ಎಲ್ಲಿದ್ದಾಳೆ? ಸ್ಟೆಲ್ಲ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಕವಿತನ್ ನೋಡ್ದ್ಯಾ? ಫ್ರಾನ್ಸ್ಗೆ ಹೋಗ್ತೀನಿ ಅಂತ ಮೇಲ್ ಮಾಡಿದ್ಲು. ನಾನು ರಿಪ್ಲೈ ಮಾಡ್ದೆ. ಅದಾದ್ಮೇಲೆ ಯಾವ ರೆಸ್ಪಾನ್ಸು ಬರಲಿಲ್ಲ. ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬೇಕಾದಷ್ಟು ದಾರಿ ಇದೆ. ಮನೆ ಕೆಲಸ ಅಂತ ಒಂಥರ ಆಗ್ಬಿಟ್ವಿ ಅಲ್ಲ. ಏನೋ ಆಯ್ತು ನಿನ್ಗೆ? ಇಲ್ಲ, ಅದು ಮನೇಲಿ ತುಂಬ ಸುಖವಾಗಿ ಸಾಕಿದಾರಲ್ಲ, ಅದಕ್ಕೆ ಹಾಳಾದ. ನನ್ನ ಮುಖ ನೋಡ್ಕೊಂಡು ಮಾತಾಡು. ನಾನು ಹುಡ್ಕೊಂಡು ಬಂದೆ ಅಲ್ವಾ? ನನ್ನನ್ನು ಹುಡ್ಕೊಂಡು ಬಂದೆ ಅಲ್ವಾ? ನನ್ನ ನೋಡ್ಕೊಂಡು ಮಾತಾಡು. ಸುಳ್ಳು ಹೇಳ್ತಿದ್ಯಾ? ಧರ್ಮ,
ಒಳ್ಳೆ ಮಾಂಸ ಇರೋದ್ ಹಾಕು. ಇರು ಹಾಕ್ತೀನಿ. ಇನ್ನು 2 ಪೀಸ್ ಜಾಸ್ತಿ ಹಾಕು. ಮಾಂಸನ ಜಾಸ್ತಿ ತಿನ್ಬಾರ್ದು. ನಾಳೆ ದಿನ ಯಾರಾದ್ರೂ ನನ್ ಮೇಲೆ ಜಗಳಕ್ ಬಂದ್ರೆ ತಿರುಗಿಸಿ ಒಡಿಯಕ್ ಬೇಕಲ್ವಾ ಶಕ್ತಿ. ಮಾತಾಡ್ದೆ ಸುಮ್ನೆ ಹಾಕೆ. ನಿಮಗೆಲ್ಲ ಸದ್ರ ಜಾಸ್ತಿ ಆಗೋಯ್ತು. ಸುಮ್ನೆ ಹಾಕೆ. ಕೇಳಕ್ ಯಾರು ಇಲ್ಲ ಅಲ್ವಾ? ಸೆಲ್ಲೇ ಸಾಲದಲ್ಲಿ ತಗೊಂಡಿದ್ದು ಇದ್ರಲ್ಲಿ ಹತ್ತೋಗೋ ಇತ್ತೋಗೋ ಅಂತ SMS ಬೇರೆ. ಏ ಈ ಕಡೆ ಬಮ್ಮ, ಇಲ್ ಬಾ ಬಾ ಬಾ, ಹೋಗ್ ಕೂತ್ಕೋ ಹೋಗು, ಹೋಗವ ಕೂತ್ಕೋ ಹೋಗು, ಹೋಗವ ಹೋಗು. ಏನ್ ಬೇಕು ಅಣ್ಣ? ಡಾಕ್ಟರ್ನ ನೋಡ್ಬೇಕಣ್ಣ. ಈಗ್ಲೇ ನೋಡ್ಬೇಕಾ ಇಲ್ಲ 1 hour ಬಿಟ್ಟು ನೋಡ್ಬೇಕಾ? ಇವಾಗ್ಲೇ ನೋಡ್ಬೇಕು, ಅರ್ಜೆಂಟು. ಏನಮ್ಮ ನಿಧಾನಕ್ ಮಾತಾಡು, ಪಕ್ಕದಲ್ಲಿ ತಾನೇ ಇದೀನಿ. ಇವಾಗ್ಲೇ ನೋಡ್ಬೇಕಣ್ಣ. ಈಗ್ಲೇ ನೋಡ್ಬೇಕಾ? ಹಾಗಾದ್ರೆ ಅಣ್ಣ ಟೀ ಕುಡಿಬೇಕಲ್ಲ. ಹಾ. ಏ ಟೋಕನ್ ನೋಡಮ್ಮ, ಟೋಕನ್ ನಂಬರ್ ಏನು? ಅಣ್ಣ ಟೀ 8 ರೂಪಾಯಿ ತಾನೆ, 20 ರೂಪಾಯಿ ಕೊಟ್ಟಿದ್ಯಾ? ಟೀ ಜೊತೆ ಒಂದ್ ವಡೆನೂ ತಿನ್ನೋಣ. ಒಳ್ಳೆ ಹುಡುಗಿ ಆಗಿದ್ಯಲ್ಲಮ್ಮ, ಹೋಗ್ ಕೂತ್ಕೋ. ನಾನು ಸರಿ, ಈಗ ಸರಿ ಬಂದ್ಬಿಡ್ತೀನಿ. ಅಣ್ಣ. ಇನ್ನೊಂದ್ ಸ್ವಲ್ಪ ಹೊತ್ತು ಡಾಕ್ಟರ್ನ ನೋಡಕ್ ಹೋಗೋಣ. ಪೇಷಂಟ್ ವೇಟಿಂಗ್ ಸರ್. ಸರ್ CRRI ಟ್ರೈನಿಂಗ್ ಅಲ್ಲೇ ಇಷ್ಟೊಂದು ಸಿನ್ಸಿಯರ್ ಆಗಿದ್ದೀರಲ್ಲ ಸರ್, ಸುಮ್ನೆ ನೀವು ಗೌರ್ಮೆಂಟ್ ಡಾಕ್ಟರ್ ಆಗಿ ಜಾಯ್ನ್ ಆಗ್ಬೋದಲ್ಲ ಸರ್? ಮಿಸ್ಟರ್ ಗೋಪಾಲ್, ದೊಡ್ಡ ಆಸ್ಪತ್ರೆಯಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಆಸೆ ಇಲ್ಲ. ನಾನು ಹಳ್ಳಿಯಲ್ಲೇ ಸರ್ವಿಸ್ ಮಾಡ್ತೀನಿ. ಸರ್ ಇವರೇ ಸರ್ ಫಸ್ಟ್ ಬಂದ ಪೇಷಂಟ್ಗಳು. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ಏನಮ್ಮ ಸಮಸ್ಯೆ? ಹೆಸರು ಗಂಗಮ್ಮ, ವಯಸ್ಸು 70, ಅಜೀರ್ಣತೆ. ಹಾಗಾ? ಅಂಥದ್ದೇನು ತಿಂದ್ರಿ? ತಿಥಿಗೆ ಹೋಗಿದ್ವಿ, ಮಾಂಸ ಜಾಸ್ತಿ ತಿಂದಿದ್ದಾರೆ. ನಿಮ್ಮ ಹೆಸರೇನು? ವೀರಮ್ಮ, ವಯಸ್ಸು 60, ಸೇಮ್ ಪ್ರಾಬ್ಲಮ್. ಎಲ್ರಿಗೂ ಅದೇ ಸಮಸ್ಯೆನಾ? ಹೌದು ಸ್ವಾಮಿ. ಏನಮ್ಮ ಇಲ್ಲಿ ಜೀರ್ಣ ಆಗೋದಕ್ಕೆ ಔಷಧಿ ಕೊಡೋ ಜಾಗ ಅನ್ಕೊಂಡ? ಬಾಡೂಟ ತಿಂದ್ವಾ, ಎಲೆ ಅಡಿಕೆ ಹಾಕೊಂಡ್ವಾ, ಹಂಗೆ ಓದ್ವಾ ಅಂತ ಇಲ್ದಿರಾ ಇಲ್ಲಿಗೆ ಬಂದಿದ್ದೀರಾ? ಮಿಸ್ಟರ್ ಗೋಪಾಲ್, ಸಾರಿ ಸರ್. ಹಾಗಾದ್ರೆ ಎಲ್ಲರೂ ಸೇರ್ಕೊಂಡು ಒಂದು ಮೇಕೆನ ತಿಂದು ಬಂದಿದ್ರಾ ಅಲ್ವಾ? ವಯಸ್ಸಾಗಿದೆ, ಸ್ವಲ್ಪ ನಾನ್ ವೆಜ್ ಕಡಿಮೆ ಮಾಡಿ. ಅರ್ಥ ಆಯ್ತಾ? ಎಲ್ರಿಗೂ ಒಂದೇ ಔಷಧಿನೇ. ಏನಾ? ನಿನಗೆ ನಮ್ಮ ಸಮಸ್ಯೆ ಡಾಕ್ಟರ್ ಹತ್ರ ಹೇಳಮ್ಮ. ಹೆಸರು ಪುಟ್ಮಲ್ಲಿ, ವಯಸ್ಸು 24. ನಾನು ಇದೇ ಊರಲ್ಲಿ ಇರ್ತೀನಿ. ತುಂಬಾ ಸುಸ್ತಾಗತ್ತೆ, ಶಕ್ತಿಗೇನಾದ್ರೂ ಬರ್ದ್ಕೊಡಿ. ಇವ್ರುಗಳಿಗೆಲ್ಲ ಏಜೆಂಟು ನೀನೇನಾ? ಅದ್ ಹಾಗಲ್ಲ ಅಣ್ಣ, ನಮ್ಮಮ್ಮಂಗೆ ಹುಷಾರಿಲ್ದೇ ಇರೋ ಟೈಮಲ್ಲಿ ನಾನು ತುಂಬಾ ಚಿಕ್ಕವಳಾಗಿದ್ದೆ. ಆಸ್ಪತ್ರೆಗೆ ಹೋಗೋಕೆ ದಾರಿ ಗೊತ್ತಿರ್ಲಿಲ್ಲ. ನಮ್ಮ ಅಮ್ಮನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಊರಲ್ಲಿ ಯಾರಿಗೆ ತೊಂದರೆ ಆದ್ರೂ ತಕ್ಷಣ ಆಸ್ಪತ್ರೆ ಕರ್ಕೊಂಡ್ ಬರ್ತೀನಿ. ತಗೊಳಮ್ಮ, ಇದು ನಿನಗೆ, ಇದು ನಿನ್ ಫ್ರೆಂಡ್ಸ್ಗೆ. ಆಯ್ತು ಬನ್ನಿ ಹೋಗೋಣ. ಹೋಗ್ರವ, ಇರಮ್ಮ ಬರ್ತಾರೆ. ನಡಿರವ ನಡಿರವ, ಹುಷಾರಾಗೋಗೋ. ಅಣ್ಣ ತಪ್ಪು ತಿಳ್ಕೊಬೇಡಿ, ಇದ್ರಲ್ಲಿ ಏನ್ ಬರ್ದಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ ಅಣ್ಣ. ಏಯ್ ಇದನ್ನ ನಿನಗ ಬರ್ದಿರೋದು? ಮಿಸ್ಟರ್ ಗೋಪಾಲ್, ಸಾರಿ ಸರ್. ಹೇಳಮ್ಮ. ಅಣ್ಣ ನೀವೇ ಬೇಕಾದ್ರೆ ನೋಡಿ, ಕೋಳಿ ಹೆಜ್ಜೆ ತರ ಇದೆ ನೀವು ಬರ್ದಿರೋದು. ನಾನು 10ನೇ ಕ್ಲಾಸ್ ತನಕ ಓದಿದ್ದೀನಿ, ನನ್ಗೆ ಏನು ಅರ್ಥ ಆಗ್ತಿಲ್ಲ. ಆದ್ರೆ ಡಾಕ್ಟ್ರು ಅಷ್ಟು ಓದಿದ್ರೇನು ಡಾಕ್ಟ್ರು ಬರೆಯೋದು ಒಂದು ಅರ್ಥ ಆಗಲ್ಲ. ನೀವಾದ್ರೂ ಸ್ವಲ್ಪ ಅರ್ಥ ಆಗೋಗ್ ಬರೀರಿ. ಎಲ್ಲಾನು ಕನ್ನಡದಲ್ಲಿ ಬರ್ದಿದ್ದೀನಿ ನೋಡು. ಜಲಸಿನ್ ಈನೋ. ಸರಿ ಅಣ್ಣ. ಕೂಗುದ್ರಣ್ಣ? ಸತ್ಯ, ಟೇಕ್ ಕೇರ್ ಆಫ್. ಓಕೆ ಡಾಕ್ಟರ್. ಬರ್ತೀನಣ್ಣ. ಸರ್ ಬೇರೆ ಪೇಷಂಟ್ನ ನೋಡೋಣ ಸರ್. ಮಿಸ್ಟರ್ ಗೋಪಾಲ್ ಸರ್, ಪುಟ್ಮಲ್ಲಿ ಯಾರ ಮಗಳು ಅಂತ ಸ್ವಲ್ಪ ವಿಚಾರಿಸಿ. ಅಷ್ಟೊಂದು ಸುಂದರವಾಗಿದ್ದಾಳ? ಮಿಸ್ಟರ್ ಗೋಪಾಲ್, ಹಾ. ಸೌಂದರ್ಯ ಅನ್ನೋದು ನೋಡೋದಕ್ಕೂ ಮುಖದಲ್ಲೂ ಇರೋದಲ್ಲ, ಸರಿ. ಮಾಡೋ ಕೆಲಸದಲ್ಲಿರುತ್ತೆ. ಪೇಷಂಟ್ ಹತ್ರ 10ಕ್ಕೋ 20ಕ್ಕೋ ಕೈ ಚಾಚೋ ನಿನ್ನಂತವ್ರಿಗೆ ಗೊತ್ತಾಗಲ್ಲ. ನೀವು ಬಿಡಿಸಿ ಹೇಳಿದ್ದಕ್ಕೆ ಧನ್ಯವಾದ. ಏನಮ್ಮ ಪುಟ್ಮಲ್ಲಿ, ಮಾತ್ರೆ ಎಲ್ಲ ತಗೊಂಡ? ಹಾ ತಗೊಂಡೆ ಅಣ್ಣ. ವಡೆ ಗಿಡ ಬೇಕು ಅಂದ್ರೂ ತಗೊಂಡ್ ತಿನ್ನು. ಹೌದು, ಈ ಊರಲ್ಲಿ ಯಾರ ಮಗಳು ನೀನು? ಅದೇ ಅಣ್ಣ, ರಂಗಪ್ಪನ್ ಮಗಳು. ಓ, ಏನ್ ಬೇಕೋ ಇಸ್ಕೊಂತೀನಿ, ಕಾಸ್ ಕೊಡ್ಬೇಡ್ರಿ. ಯಾಕಣ್ಣ? ಇನ್ಮೇಲೆ ಹಾಗೆ ಅಮ್ಮ. ನಿಮ್ ಡಾಕ್ಟ್ರು ಬರ್ತಿದ್ದಾರೆ. ನನ್ನ ಲೆಕ್ಕದಲ್ಲಿ ಬರ್ಕೊಳಮ್ಮ. ಸರ್ ಟೀ ಕಾಫಿ ಎಲ್ಲ ನನ್ನ ಲೆಕ್ಕದಲ್ಲೇ ಕೊಡ್ಸಿದ್ದೀನಿ ಸರ್. ಏನೋ 10-20 ತಗೊಂತೀನಿ ಅಂತ ನನ್ನ ಮೇಲೆ ಲಂಚದ ಆರೋಪ ಹೊರಿಸ್ಬೇಡಿ ಸರ್. ನಾನು ಹೆಂಡತಿ ಮಕ್ಳಿರೋನ್ ಸರ್. ಬರ್ತೀನಣ್ಣ.